ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ದಾಸನಿಗೆ ಸಂಕಷ್ಟ ಎದುರಾಗ್ತಾನೆ ಇದೆ. ದಾಸನ ವಿರುದ್ಧದ ಪ್ರಕರಣ ಮತ್ತಷ್ಟು ಬಿಗಿ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ. ಸಂಕಷ್ಟಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಈಗ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳು, ತಾಂತ್ರಿಕ ಸಾಕ್ಷ್ಯಗಳಿಗೆ ಮಹತ್ವ ನೀಡಿದೆ ಸಿಆರ್ಪಿಸಿ 164ರ ಅಡಿಯಲ್ಲಿ ದಾಖಲಾಗಿರುವಂತಹ ಹೇಳಿಕೆ. 12 ಜನ ಸಾಕ್ಷ್ಯಗಳಿಂದ 12 ಜನ ಇದ್ದಾರೆ ಸಾಕ್ಷಿ ಹೇಳಿರುವಂತವರು. ಅವ್ರ ಹತ್ರ ಈಗ ಸಾಕ್ಷಿಯನ್ನ ದಾಖಲು ಮಾಡ್ಕೊಂಡಿದ್ದಾರೆ, ವಿಡಿಯೋ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. 164ರ ಅಡಿಯಲ್ಲಿ 12 ಜನರ ಸಾಕ್ಷ್ಯವನ್ನ ಈಗ ದಾಖಲು ಮಾಡ್ಕೊಂಡಿದ್ದಾರೆ, ಅವರ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಸೊ ಈ ಎವಿಡೆನ್ಸ್ಗಳಿದೆಯಲ್ಲ, ಈ 12 ಎವಿಡೆನ್ಸ್ಗಳು ಅದು ದರ್ಶನ್ ವಿರುದ್ಧದ ಪ್ರಕರಣಕ್ಕೆ ಬಹಳ ಪ್ರಮುಖವಾದಂತಹ ಸಾಕ್ಷಿಗಳು. ಜಡ್ಜ್ ಮುಂದೆ ಸಿಆರ್ಪಿಸಿ ಸೆಕ್ಷನ್ 164ರ ಅಡಿ ಈಗಾಗಲೇ ಈ 12 ಜನ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಈ 12 ಜನರೇ ಪ್ರಮುಖ ಸಾಕ್ಷಿಗಳು. ಹಾಗಾದ್ರೆ ಯಾವ್ಯಾವ ಸಾಕ್ಷಿಗಳು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. A1 ಆರೋಪಿ ಪವಿತ್ರ ಗೌಡ ಮನೆಯ CCTVನ DVR, ಇದರಲ್ಲಿ ಇರುವಂತಹ ಒಂದಷ್ಟು ಫುಟೇಜ್ ಅದು ಪ್ರಮುಖವಾದಂತಹ ಸಾಕ್ಷಿ ಆಗತ್ತೆ. ಅದನ್ನ ರಿಟ್ರೀವ್ ಮಾಡಿದರೆ ಈಗ FSL ಅಧಿಕಾರಿ. ಸೊ ಅದನ್ನ CRPC 164 ಅಡಿಯಲ್ಲಿ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಧಿಕಾರಿ. ಇನ್ನ A2 ಆರೋಪಿ ದರ್ಶನ್ ಮನೆಯ DVR, ಅವರಲ್ಲಿರುವಂತಹ ಒಂದು CCTV ಏನಿತ್ತಲ್ಲ ಅದರಲ್ಲಿರುವಂತಹ ದೃಶ್ಯಗಳನ್ನ ಕೂಡ ಈಗಾಗಲೇ ರಿಟ್ರೀವ್ ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿರುವಂಥದ್ದು ಎಷ್ಟು ಪ್ರಮುಖವಾಗಿದೆ ಅನ್ನುವಂಥದ್ರ ಬಗ್ಗೆ FSL ಅಧಿಕಾರಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಈ ಅಧಿಕಾರಿಯ ಹೇಳಿಕೆ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನ ಶವ ಸಾಗಿಸಿದ ಸ್ಕಾರ್ಪಿಯೋ ವಾಹನದ ಮಾಲೀಕ, ಆತನ ಹೇಳಿಕೆಯನ್ನ ಕೂಡ 164 ಅಡಿಯಲ್ಲಿ ಈಗ ದಾಖಲು ಮಾಡ್ಕೊಂಡಿದ್ದಾರೆ. ಇದು ಕೂಡ ಪ್ರಮುಖ ಸಾಕ್ಷಿ. ಇನ್ನ ಪಟ್ಟಣಗೆರೆ ಶೆಡ್ನ ಗುತ್ತಿಗೆದಾರ ಯಾರಿದಾರಲ್ಲ, ಸೊ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಕಾರು ಚಾಲಕ, ಸೊ ಕಾರ್ನಲ್ಲಿ ಕರ್ಕೊಂಡು ಬಂದ್ರಲ್ಲ ಚಿತ್ರದುರ್ಗದ ಇಲ್ಲಿ ತನಕ, ಆತನ ಹೇಳಿಕೆಯನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ. ಇಲ್ಲಿ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದ ನಂತರ ಫೋಟೋಗಳನ್ನ ಒಬ್ಬ ವ್ಯಕ್ತಿಗೆ ಕಳಿಸಿದ್ರು. ಸೊ ಆತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಹೌದು ಆ ಫೋಟೋಗಳನ್ನು ನಾನು ನೋಡಿದ್ದೀನಿ, ನನಗೆ ಬಂದಿತ್ತು ಈ ಫೋಟೋಗಳು ಅನ್ನುವಂಥದ್ರ ಬಗ್ಗೆ. ಮೃತದೇಹ ಬಿಸಾಡಿದ ಬಳಿಕ ಆರೋಪಿಗಳಾಗಿರುವಂತಹ ಕಾರ್ತಿಕ್ ಮತ್ತೆ ನಿಖಿಲ್ ಆಟೋದಲ್ಲಿ ನಾಯಂಡಹಳ್ಳಿವರೆಗೂ ಕೂಡ ಬಂದಿದ್ದಾರೆ. ಅಲ್ಲೂ ಕೂಡ ಕೆಲವೊಂದಷ್ಟು ಪ್ರಮುಖ ಸಾಕ್ಷಿಗಳನ್ನು ಈಗ ಪೊಲೀಸರು ಪತ್ತೆ ಮಾಡಿದ್ದಾರೆ. ಈ ವೇಳೆ ಡ್ರಾಪ್ ಮಾಡಿದಂತಹ ಆಟೋ ಚಾಲಕನ ಹೇಳಿಕೆ ಪಡ್ಕೊಂಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಿರಣ್, ಆತನ ಹೇಳಿಕೆ ಕೂಡ ಪ್ರಮುಖವಾಗಿದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರವೀಣ್, ಆತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆರೋಪಿಗಳ ಸಂಪರ್ಕದಲ್ಲಿದ್ದಂತಹ ಮುತ್ತಿರಾಜ್ ಅಂತ ಒಬ್ಬ ವ್ಯಕ್ತಿ, ಸೊ ಆತ ಕೂಡ ಹೇಳಿಕೆಯನ್ನು ಈಗಾಗಲೇ 164 ಅಡಿಯಲ್ಲಿ ದಾಖಲು ಮಾಡಿದ್ದಾನೆ. ಇನ್ನು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಆಟೋದಲ್ಲಿ ಕಿಡ್ನಾಪ್ ಮಾಡಿದ್ರಲ್ಲ, ಆ ಆಟೋ ಚಾಲಕ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹೌದು, ನನ್ನ ಆಟೋದಲ್ಲಿ ಈತನನ್ನ ಇಷ್ಟೊತ್ತಿಗೆ ಕರ್ಕೊಂಡು ಹೋದ್ರು, ಇವ್ರು ಇದ್ರು ಅನ್ನುವಂಥದ್ರ ಬಗ್ಗೆ ಆತ ಹೇಳಿಕೆ ಕೊಟ್ಟಿದ್ದಾನೆ. ಜೂನ್ 8ನೇ ತಾರೀಕು ಶೆಡ್ನಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾದಂತಹ ಒಂದು ಹೇಳಿಕೆ ಆಗುತ್ತೆ ಇದು. ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ದರ್ಶನ್ ಮನೆ ಊಟಕ್ಕೆ ಈಗ ಅನುಮತಿ ಕೋರಿ ಅರ್ಜಿಯನ್ನ ಏನ್ ಸಲ್ಲಿಸಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅರ್ಜಿ ವಿಚಾರಣೆ ಈಗಾಗಲೇ ಆಗಿದೆ. ಕೋರ್ಟ್ ಆದೇಶವನ್ನ ನೀಡುತ್ತೆ ಇವತ್ತು. ಬೆಂಗಳೂರಿನ 24ನೇ ACMM ಕೋರ್ಟ್ನಿಂದ ಪ್ರಕಟವಾಗಲಿಕ್ಕಿರುವಂತಹ ಆದೇಶ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕೊಡುತ್ತೆ ACMM ಕೋರ್ಟ್. ಮನೆಯಿಂದ ಊಟ, ಬಟ್ಟೆ, ಹಾಸಿಗೆ ಇದಕ್ಕೆಲ್ಲದಕ್ಕೂ ಕೂಡ ಅನುಮತಿಯನ್ನ ಕೋರಿ ಸಲ್ಲಿಸಿರುವಂತಹ ಅರ್ಜಿ. ಜೈಲೂಟದಿಂದ ಅಜೀರ್ಣ ಆಗಿದೆ, ನನಗೆ ಹೊಟ್ಟೆಗೆ ಸರಿಗೆ ಆಗ್ತಾ ಇಲ್ಲ, ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತ ಹೇಳಿ ಅವರ ಪರ ವಕೀಲರು, ಈಗ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು. ಸೊ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. 5,000ಕ್ಕೂ ಹೆಚ್ಚು ಜನ ಕೈದಿಗಳಿದ್ದಾರೆ, ಅವರೆಲ್ಲರೂ ಅದೇ ಊಟ ಮಾಡ್ತಾ ಇದ್ದಾರೆ, ಯಾರಿಗೂ ಸಮಸ್ಯೆ ಆಗದೆ ಇರೋದು ಇವರಿಗೆ ಎಂತ ಸಮಸ್ಯೆ ಆಗುತ್ತೆ ಅಂತ ಅವರು ಕೂಡ ಪ್ರಶ್ನೆ ಮಾಡಿದ್ರೆ ಆಕ್ಷೇಪಣೆ ಎತ್ತಿದ್ದಾರೆ. ಇನ್ನು ಶೂಟಿಂಗ್ನಲ್ಲಾದಂತಹ ಕೆಲವೊಂದು ವಿಚಾರಗಳು, ಸೊ ಹೀಗೆ ಕೆಲವೊಂದಷ್ಟು ವಿಷಯಗಳನ್ನ ಈಗಾಗಲೇ ಕೋರ್ಟ್ನ ಗಮನಕ್ಕೂ ಕೂಡ ದರ್ಶನ್ ವಕೀಲರು ತಂದಿದ್ದಾರೆ. ಇನ್ನು ಪೊಲೀಸರ ಪರ ವಿಶೇಷ ಅಭಿಯೋಜಕರು ಅವರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಸೊ ಈ ಹಿಂದೆ ಏನು ಕೈ ಮುರ್ಕೊಂಡಿದ್ರಲ್ಲ, ಕೈ ಏಟಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಂಡಿರೋದ್ರ ಬಗ್ಗೆನೂ ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಶಿವಪ್ರಸಾದ್, ಈಗ ಪ್ರಮುಖವಾಗಿ 12 ಸಾಕ್ಷಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಒಂದೊಂದು ಸಾಕ್ಷಿ ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ಕೇಸ್ನಲ್ಲಿ ಅಂತೇಳಿ, ಅಂದ್ರೆ ದರ್ಶನ್ ವಿರುದ್ಧದ ಕೇಸ್ ಮತ್ತಷ್ಟು ಬಿಗಿ ಆಗ್ತಾ ಇದೆ, ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಈ ಎಲ್ಲಾ ಸಾಕ್ಷಿಗಳು ಅದು 164 ಅಡಿಯಲ್ಲೇ ಈಗಾಗಲೇ ಸಾಕ್ಷಿಗಳು ಹೇಳಿಕೆಯನ್ನು ಕೂಡ ದಾಖಲು ಮಾಡಾಗಿದೆ. ಶಿವಪ್ರಸಾದ್,
ರೆಹಮಾನ್, ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಗಳಾಗಿ ಪೊಲೀಸರು ಇದುವರೆಗೂ ಕೂಡ ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈ ಎಲ್ಲ ಎವಿಡೆನ್ಸ್ಗಳನ್ನ ಆಧಾರವಾಗಿಟ್ಕೊಂಡು ನ್ಯಾಯಾಲಯದಲ್ಲಿ ಆರೋಪಿಗಳ ವಿರುದ್ಧ ಅವರ ಮೇಲೆ ಇರತಕ್ಕಂಥ ಆರೋಪವನ್ನು ಸಾಬೀತುಪಡಿಸಬೇಕು ಅಂದರೆ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕೋದ್ರ ಜೊತೆಗೆ ಸಾಕ್ಷಿಗಳ ಹೇಳಿಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ನಿಟ್ಟಿನಲ್ಲಿ 12 ಜನ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿರತಕ್ಕಂಥದ್ದು. ಅಂದರೆ ಇವರೆಲ್ಲರ ಹೇಳಿಕೆಗಳನ್ನು ಕೂಡ CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಪೊಲೀಸರಿಗೆ ಸಾಕಷ್ಟು ಮಹತ್ವದ ಅಂಶಗಳಾಗಿ ಈ ಒಂದು ಪ್ರಕರಣದಲ್ಲಿ ಸಿಗ್ತಕ್ಕಂಥದ್ದು. ಪ್ರಮುಖವಾಗಿ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಯಾರ್ಯಾರ್ದು ಅನ್ನೋದನ್ನು ನೋಡೋದಾದರೆ 12 ಜನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳಾಗಿ 164 ಅಡಿ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಪವಿತ್ರ ಗೌಡ ಮನೆಯಿಂದ CCTVಯನ್ನು ಪಡ್ಕೊಂಡಿದ್ದಾರೆ. CRPC 164 ಅಡಿಯಲ್ಲಿ ಆ CCTV ಫುಟೇಜನ್ನು ಪಡ್ಕೊಂಡಿರ್ತಕ್ಕಂಥ ದಾಖಲು ಮಾಡಿಕೊಂಡಿರ್ತಕ್ಕಂಥ FSL ಅಧಿಕಾರಿಯನ್ನು ಕೂಡ ಈ ಒಂದು 164 ಸ್ಟೇಟ್ಮೆಂಟ್ ಅಡಿಯಲ್ಲಿ ದಾಖಲು ಮಾಡಿಕೊಂಡಿರ್ತಕ್ಕಂಥ ಸ್ಟೇಟ್ಮೆಂಟನ್ನು. ಅಷ್ಟೇ ಅಲ್ಲದೆ ಆಟೋ ಡ್ರೈವರ್ ಸೇರಿದಂತೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಕೊಂಡೊಯ್ದಂತಹ ವೆಹಿಕಲ್ನ ಯಾರು ಚಾಲನೆಯನ್ನು ಮಾಡ್ತಿರ್ತಾರೆ ಆ ಆತನನ್ನು ಕೂಡ ಈಗಾಗಲೇ 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳಾಗಿ 12 ಜನರನ್ನು CRPC 164 ಅಡಿಯಲ್ಲಿ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ನ ಮೇಲೆ ಹೊರಿಸಲಾಗಿರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯಾಧಾರಗಳಾಗಿ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 200ಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕಿರ್ತಕ್ಕಂಥದ್ದು. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಕೆಲವೊಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದರೆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಗಂಭೀರತೆಯನ್ನು ಅರಿತಿರ್ತಕ್ಕಂಥ ಪೊಲೀಸರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ 164 ಸ್ಟೇಟ್ಮೆಂಟ್ ಅಡಿಯಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಇರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿರ್ತಕ್ಕಂಥ ಹೇಳಿಕೆಗಳಾಗಿರ್ತಕ್ಕಿಂತ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಒಮ್ಮೆ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಈ ಒಂದು ಹೇಳಿಕೆಯನ್ನು ದಾಖಲು ಮಾಡಿದ್ದೇ ಆದರೆ ಸಾಕ್ಷಿಗಳು ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೆ ತಾವು ಏನು ಸ್ಟೇಟ್ಮೆಂಟನ್ನು ನೀಡಿರ್ತಾರೆ ಆ ಒಂದು ಸ್ಟೇಟ್ಮೆಂಟ್ಗಳಿಗೆ ಬದ್ಧರಾಗಿರ್ತಾರೆ ಕೊನೆವರೆಗೂ ಅನ್ನೋ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ CRPC 164 ಅಡಿಯಲ್ಲಿ 12 ಜನರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಮುಂದುವರೆದಂತೆ ಮತ್ತಷ್ಟು ಜನರನ್ನು ಕೂಡ CRPC 164 ಅಡಿಯಲ್ಲೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸರು. ರೆಹಮಾನ್. ಥ್ಯಾಂಕ್ ಯು ಶಿವಪ್ರಸಾದ್.